ಧರ್ಮಪುರಿ ಮತ್ತು ನೆರಳು ಮಂತ್ರಿ ಒಂದು ವಿಶ್ವಾಸಘಾತಕ ಇತಿಹಾಸ. ಸುಭಿಕ್ಷ ರಾಜ್ಯದ ಉದಯ. ದಕ್ಷಿಣ ಭಾರತದ ಪಶ್ಚಿಮ ಘಟ್ಟದರ ಮಡಿಲಿನಲ್ಲಿ ಧರ್ಮಪುರಿ ಎಂಬ ಸುಂದರ ರಾಜ್ಯವಿತ್ತು. ಅಲ್ಲಿನ ರಾಜ ವಿಕ್ರಮವರ್ಮ. ಆತ ಕೇವಲ ಶೌರ್ಯಶಾಲಿಯಷ್ಟೇ ಅಲ್ಲ, ಪ್ರಜೆಗಳ ಪಾಲಿಗೆ ಸಾಕ್ಷಾತ್ ಪರಮಾತ್ಮನಂತಿದ್ದ. ರಾಜನಿಗೆ ಬೆನ್ನೆಲುಬಾಗಿದ್ದವನು ಅವನ ಬಾಲ್ಯದ ಗೆಳೆಯ ಮತ್ತು ಮಹಾಮಂತ್ರಿ ಚಾಣಕ್ಯದತ್ತ. ಇವರಿಬ್ಬರ ಸ್ನೇಹ ರಾಜ್ಯದಾದ್ಯಂತ ಪ್ರಸಿದ್ಧಿಯಾಗಿತ್ತು. ರಾಜ ದೇಹವಾದರೆ ಮಂತ್ರಿ ಅದರ ಪ್ರಾಣ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಮಂತ್ರಿಯ ಮನಸ್ಸಿನಲ್ಲಿ ಮೊಳಕೆಯೊಡೆದ ವಿಷ. ಕಾಲ ಉರುಳಿದಂತೆ ಚಾಣಕ್ಯದತ್ತನ ಮನಸ್ಸಿನಲ್ಲಿ ಸಣ್ಣದೊಂದು ಅಸೂಯೆಯ ಬೀಜ ಬಿತ್ತಲ್ಪಟ್ಟಿತು. ರಾಜ್ಯದ ಎಲ್ಲಾ ತಂತ್ರಗಳನ್ನು ರೂಪಿಸುವವನು ನಾನು, ಆದರೆ ಗೌರವ ಎಲ್ಲ ರಾಜನಿಗೆ ಏಕೆ ಎಂಬ ಪ್ರಶ್ನೆ ಅವನನ್ನು ಕಾಡತೊಡಗಿತು. ಭಾರತೀಯ ರಾಜತಂತ್ರದ ಕರಾಳ ಮುಖಗಳು ಅವನ ತಲೆಯಲ್ಲಿ ಕೆಲಸ ಮಾಡಲು ಶುರುವಾದವು. ಅವನು ನೇರವಾಗಿ ಯುದ್ಧ ಮಾಡುವ ಬದಲು ರಾಜನಿಗೆ ತಿಳಿಯದಂತೆ ಅವನನ್ನು ಒಳಗಿನಿಂದಲೇ ಮುಗಿಸಲು ಸಂಚು ರೂಪಿಸಿದನು. ಚಾಣಕ್ಯದತ್ತನು ಅತ್ಯಂತ ಬುದ್ಧಿವಂತನಾಗಿದ್ದರಿಂದ ರಾಜನಿಗೆ ಅನುಮಾನ ಬರದಂತೆ ತನ್ನ ಬಲೆಯನ್ನು ಹೆಣೆದನು. ಸುಳ್ಳು ಭೀತಿ. ನೆರೆರಾಜ್ಯವಾದ ಸಿಂಹಗಿರಿಯು ಧರ್ಮಪುರಿಯ ಮೇಲೆ ದಾಳಿ ಮಾಡಲು ಸಿದ್ಧತೆ ನಡೆಸುತ್ತಿದೆ ಎಂದು ಸುಳ್ಳು ಗುಪ್ತಚರ ಮಾಹಿತಿ ನೀಡಿದನು. ಸಂಪತ್ತಿನ ವರ್ಗಾವಣೆ. ಯುದ್ಧದ ಸಿದ್ಧತೆಗಾಗಿ ಎಂಬ ನೆಪದಲ್ಲಿ ರಾಜ್ಯದ ಬೊಕ್ಕಸದಲ್ಲಿದ್ದ ಚಿನ್ನಾಭರಣಗಳನ್ನು ಗುಪ್ತ ಸ್ಥಳಗಳಿಗೆ, ಅಂದರೆ ತನ್ನ ಸ್ವಂತ ಬಂಗಲೆಗಳಿಗೆ ಸಾಗಿಸಿದನು. ಸೇನೆಯ ದಿಕ್ಕು ತಪ್ಪಿಸುವುದು. ರಾಜನಿಗೆ ಅತ್ಯಂತ ನಿಷ್ಠರಾಗಿದ್ದ ಸೇನಾಪತಿಗಳನ್ನು ಬೇರೆ ಬೇರೆ ಗಡಿಭಾಗಗಳಿಗೆ ಕಳುಹಿಸಿ ರಾಜಧಾನಿಯಲ್ಲಿ ತನಗೆ ಬೇಕಾದ ಕೈಗೊಂಬೆ ಸೈನಿಕರನ್ನು ನೇಮಿಸಿಕೊಂಡನು. ಆ ಕರಾಳ ಹುಣ್ಣಿಮೆಯ ರಾತ್ರಿ ರಾಜ್ಯದಲ್ಲಿ ಒಂದು ದೊಡ್ಡ ಯಜ್ಞವನ್ನು ಆಯೋಜಿಸಲಾಯಿತು. ಇದು ರಾಜ್ಯದ ರಕ್ಷಣೆಗಾಗಿ ಎಂದು ರಾಜನಿಗೆ ನಂಬಿಸಲಾಗಿತ್ತು. ಸಂಪ್ರದಾಯದಂತೆ ರಾಜನು ಆಯುಧಗಳನ್ನು ತ್ಯಜಿಸಿ ಕೇವಲ ರೇಷ್ಮೆ ವಸ್ತ್ರವನ್ನು ಧರಿಸಿ ಪೂಜೆಯಲ್ಲಿ ಕುಳಿತುಕೊಳ್ಳಬೇಕಿತ್ತು. ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ಮಂತ್ರಿ ಅರಮನೆಯ ರಹಸ್ಯ ದಾರಿಗಳ ಮೂಲಕ ತನ್ನ ಆಪ್ತ ಸೈನಿಕರನ್ನು ಒಳಗೆ ಕರೆದು ತಂದನು. ರಾಜ ವಿಕ್ರಮವರ್ಮ ಮಂತ್ರಪಠಣೆಯಲ್ಲಿ ಮಗ್ನನಾಗಿದ್ದಾಗ ಚಾಣಕ್ಯದತ್ತನು ಸಂಜ್ಞೆಯನ್ನು ಮಾಡಿದನು. ಸುತ್ತಲೂ ಶಸ್ತ್ರಸಜ್ಜಿತ ಸೈನಿಕರು ನಿಂತರು. ರಾಜನಿಗೆ ಆಘಾತವಾಯಿತು. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ಗೆಳೆಯನೇ ಕತ್ತಿ ಹಿಡಿದು ನಿಂತಿದ್ದನ್ನು ಕಂಡು ವಿಕ್ರಮವರ್ಮನ ಕಣ್ಣಲ್ಲಿ ನೀರು ಬಂದಿತು. ಚಾಣಕ್ಯದತ್ತ, ರಾಜ್ಯ ಬೇಕಿದ್ರೆ ಕೇಳಬಹುದಿತ್ತು, ಆದರೆ ಈ ನಂಬಿಕೆ ದ್ರೋಹವೇಕೆ ಎಂದು ರಾಜ ಕೇಳಿದನು. ಮಂತ್ರಿ ನಗುತ್ತಾ ಉತ್ತರಿಸಿದ, ಕೇಳಿ ಪಡೆಯುವುದು ಭಿಕ್ಷೆ, ಕಸಿದುಕೊಳ್ಳುವುದು ಅಧಿಕಾರ, ವನವಾಸ ಮತ್ತು ಸಂಕಲ್ಪ. ಮಂತ್ರಿ ರಾಜನನ್ನು ಕೊಲ್ಲದೆ ಜನರಲ್ಲಿ ಅವನ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿದನು. ರಾಜನು ದೇವದ್ರೋಹ ಎಸಗಿದ್ದಾನೆ, ಅದಕ್ಕಾಗಿಯೇ ರಾಜ್ಯ ಬಿಟ್ಟು ಹೋಗುತ್ತಿದ್ದಾನೆ ಎಂದು ಸುಳ್ಳು ಹೇಳಿ ವಿಕ್ರಮವರ್ಮನನ್ನು ರಾಜ್ಯದಿಂದ ಗಡೀಪಾರು ಮಾಡಿದನು. ರಾಜನು ಒಬ್ಬ ಸಾಮಾನ್ಯ ಸನ್ಯಾಸಿಯ ವೇಷದಲ್ಲಿ ಕಾಡಿಗೆ ಹೋದನು. ಆದರೆ ಅಲ್ಲಿ ಅವನು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯಿದೆ. ಕಳೆದುಹೋದ ರಾಜ್ಯವನ್ನು ಮರಳಿ ಪಡೆಯಲು ಶಸ್ತ್ರಕ್ಕಿಂತ ಶಾಸ್ತ್ರ ಮತ್ತು ಜನಬೆಂಬಲ ಮುಖ್ಯ ಎಂದು ಅವನಿಗೆ ಅರಿವಾಯಿತು. ನ್ಯಾಯದ ಮರುಸ್ಥಾಪನೆ. ಕೆಲವೇ ವರ್ಷಗಳಲ್ಲಿ ಚಾಣಕ್ಯದತ್ತನ ಕ್ರೂರ ಆಡಳಿತದಿಂದ ಜನ ಬೇಸತ್ತರು. ತೆರಿಗೆ ಹೆಚ್ಚಾಯಿತು, ಶಾಂತಿ ನಾಪತ್ತೆಯಾಯಿತು. ಇದನ್ನೇ ಕಾಯುತ್ತಿದ್ದ ವಿಕ್ರಮವರ್ಮ ಕಾಡಿನ ಬುಡಕಟ್ಟು ಜನರ ಮತ್ತು ತನ್ನ ಹಳೆಯ ನಿಷ್ಠಾವಂತ ಸೈನಿಕರ ಪಡೆಯನ್ನು ಕಟ್ಟಿಕೊಂಡು ಅರಮನೆಯ ಮೇಲೆ ದಾಳಿ ಮಾಡಿದನು. ಆದರೆ ಇದು ರಕ್ತಪಾತದ ಯುದ್ಧವಾಗಿರಲಿಲ್ಲ. ಬದಲಾಗಿ ಮಂತ್ರಿಯ ಎಲ್ಲಾ ಹಗರಣಗಳನ್ನು ಜನರ ಮುಂದೆ ಬಯಲು ಮಾಡುವ ಸತ್ಯದ ಯುದ್ಧವಾಗಿತ್ತು. ಕೊನೆಗೆ ಮಂತ್ರಿ ತಾನು ಮಾಡಿದ ಮೋಸದ ಬಲೆಯಲ್ಲಿ ತಾನೇ ಸಿಲುಕಿಕೊಂಡನು. ಜನರೇ ಸೇರಿ ಅವನನ್ನು ಸೆರೆಹಿಡಿದರು. ರಾಜ ವಿಕ್ರಮವರ್ಮ ಮತ್ತೆ ಸಿಂಹಾಸನ ಏರಿದನು. ಆದರೆ ಅಂದಿನಿಂದ ಒಂದು ನಿಯಮ ಮಾಡಿಕೊಂಡನು. ರಾಜನಿಗೆ ಮಂತ್ರಿ ಇರಬೇಕು, ಆದರೆ ಮಂತ್ರಿಯೇ ರಾಜನಾಗಬಾರದು. ನೀತಿ. ಅತಿಯಾದ ನಂಬಿಕೆ ಕುರುಡುತನಕ್ಕೆ ದಾರಿ ಮಾಡಿಕೊಡುತ್ತದೆ ಮತ್ತು ಅಧಿಕಾರದ ಆಸೆ ಎಂತಹ ಉತ್ತಮ ಸ್ನೇಹವನ್ನು ನಾಶಪಡಿಸುತ್ತದೆ. ಇದೇ ರೀತಿ ಕಥೆ ವೀಕ್ಷಿಸಲು ಟ್ರೆಂಡ್ ಕನ್ನಡ ಚಾನೆಲ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.